ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಅತಿ ದೊಡ್ಡ ರಾಜಕೀಯ ಕ್ರಾಂತಿ ಸೃಷ್ಟಿಯಾಗುವ ಲಕ್ಷಣಗಳು ಗೋಚರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಕಾರಣ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ವಿಜಯ್ ಅವರಿಗೆ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನೋದೇ ಇಲ್ಲಿ ಕಾರಣ ಆಗ್ತಾ ಇರೋದು. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ವಿಜಯ್ ಸರ್ಕಸ್ ಮಾಡ್ತಿದ್ದಾರೆ. ವಿಜಯ್ 118 ಶಾಸಕರನ್ನ ಹೊಂದಿದ್ರೆ ಸರ್ಕಾರ ರಚನೆ ಮಾಡ್ಲಿ, ಅದರಲ್ಲಿ ನಮ್ದು ಅಭ್ಯಂತರ ಏನಿಲ್ಲ, ಇವತ್ತೇ ಪ್ರಮಾಣ ವಚನ ಸಮಾರಂಭಕ್ಕೆ ನಾನು ಕೂಡ ಸಿದ್ಧ ಅಂತ ರಾಜ್ಯಪಾಲರು ಹೇಳ್ತಿದ್ದಾರೆ. ಸರ್ಕಾರ ರಚನೆ ಮಾಡೋದಕ್ಕೆ ಯಾರನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ಆದ್ರೆ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ. ಬಹುಮತದೊಂದಿಗೆ ಯಾರು ಬಂದ್ರೂ ಕೂಡ ನಾವು ಸಿದ್ಧ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಹೋಗೋಕೆ ಅಂತ ತಮಿಳುನಾಡಿನ ರಾಜ್ಯಪಾಲ ಅರ್ಲೇಕರ್ ಹೇಳಿಕೆ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ರಿಯಾಕ್ಷನ್ ನಾವು ಯಾರನ್ನು ತಡೆಯೋ ಪ್ರಯತ್ನ ಮಾಡ್ತಾ ಇಲ್ಲ. ಸರ್ಕಾರ ರಚನೆಗೆ ಯಾರ ಹತ್ರ ಬಹುಮತ ಇರುತ್ತೋ ಅವ್ರು ಬರ್ಲಿ, ಸರ್ಕಾರ ರಚನೆ ಮಾಡ್ಲಿ, ಇವತ್ತೇ ಬೇಕಾದ್ರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ನಾನು ಹೋಗೋದಕ್ಕೆ ಸಿದ್ಧ ಅಂತ ತಮಿಳುನಾಡಿನ ರಾಜ್ಯಪಾಲರು ಅರ್ಲೇಕರ್ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.